ನಮಸ್ಕಾರ ವೀಕ್ಷಕರೇ, ನಮ್ಮ ಕನ್ನಡದ ಯೂಟ್ಯೂಬ್ನಲ್ಲಿ ಗೇಮಿಂಗ್ ಕಂಟೆಂಟ್ ಎಲ್ಲ ಪಕ್ಕಕ್ಕಿಡಿ. ಇಲ್ಲಿ ದಿನ ನಡೆಯೋದೇ ಕಾಂಟ್ರವರ್ಸಿ ಸೀನ್. ಇವತ್ತು ವಿಷಯ ಏನಪ್ಪ ಅಂದರೆ SMR ಮತ್ತು ಸಮೀರ್ MD ಮಧ್ಯೆ ನಡೀತಿರೋ ಈ ದೊಡ್ಡ ರಾಧಾಂತದ ಬಗ್ಗೆ. ಬನ್ನಿ ಇವರಿಬ್ಬರ ರಾಧಾಂತದ ಬಗ್ಗೆ ಒಂದು ಝಲಕ್ ನೋಡ್ಕೊಂಡು ಬರೋಣ. I'll come in top 3 ಕರ್ನಾಟಕದಲ್ಲಿ ಮೋಸ್ಟ್ ಪೇಡ್ ಕ್ರಿಯೇಟರ್. ಶಾಬಾಸ್ ಬೇಟಾ, ಮಾತಿದ್ರೆ ಕರ್ನಾಟಕದ ಬಿಗ್ಗೆಸ್ಟ್ ಗೇಮರ್ ಅಂತ ಹೇಳ್ಕೊಂತಾನೆ, ಆದ್ರೆ ಪಬ್ಜಿ ಬಿಟ್ರೆ ಬೇರೆ ಗೇಮ್ ಆಡಿಲ್ಲ ಗುರು. ₹20 #RCB forever in the chat guys, thank you. ಪಬ್ಜಿ ಗೇಮ್ ಆಡ್ಕೊಂಡು ಚಿಕ್ಕ ಮಕ್ಳ ಹತ್ರ ₹10 ₹20 ಸೂಪರ್ ಚಾಟ್ ಇಸ್ಕೊಂಡು ಅಣ್ಣನ ಅಂಗಡಿ ನಡೀತಾ ಇತ್ತು. ಒಂದು ಫೋನ್ ಗಿವ್ ಅವೇಗಳು ಹೋಗುತ್ತೆ, 2000 ಗಿವ್ ಅವೇ, ಮೊಬೈಲ್ ಫೋನ್ ನ ಗಿವ್ ಅವೇ, iPhone 17 ಗಿವ್ ಅವೇ, ಗಿವ್ ಅವೇ, 2000 ಗಿವ್ ಅವೇ. ಗಿವ್ ಅವೇಸ್ ನ ಕೊಟ್ಕೊಂಡು ಜನರಿಗೆ ಸುಳ್ಳು ಆಸೆಗಳನ್ನ ತೋರಿಸಿ ಅಣ್ಣ 1 ಮಿಲಿಯನ್ ಫಾಲೋವರ್ಸ್ ನ ಮಾಡ್ಕೊಂಡ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಏನಿದಾರಲ್ಲ, ಅದು ಇವನ್ ಕೊಟ್ಟಿರುವಂತಹ ಗಿವ್ ಅವೇಸ್ ಅಂಡ್ ಹೊಡೆದಿರುವಂತಹ ಡೈಲಾಗ್ಸ್ ಇಂದಾನೆ ಬಂದಿರೋದು ಹೊರತು ಇವನ್ ಚೀಟಿಂಗ್ ಕರ್ತಾ ಇತ್ತು, ಚೀಟಿಂಗ್ ಕರ್ತಾ ಇತ್ತು. ಯಾವುದೇ ರೀತಿ ಗೇಮಿಂಗ್ ಕಂಟೆಂಟ್ ನ ನೋಡಿ ಅವ್ರು ಫಾಲೋ ಮಾಡಿಲ್ಲ. ನಾನು ಹೇಳ್ತೀನಲ್ಲ, ಇವ್ನ ಆನ್ಲೈನ್ ಅಲ್ಲಿ ಏನೋ ನಾನ್ ಕಿಂಗು ನನ್ ತೋಪು ಅಂತ ಹೇಳ್ಕೊಂಡ್ ತಿರ್ಗಾಡ್ತಾನೋ, ರಿಯಲ್ ಲೈಫ್ ಅಲ್ಲಿ ಹಂಗಿಲ್ವೇ ಇಲ್ಲ. ಇವನು ದೊಡ್ಡ ಪುಕ್ಕಲ್ ಜೀವ ಇದು. ಇತ್ತೀಚೆಗೆ ಜಾಸ್ತಿ ಆಯ್ತು. ಇನ್ನೊಂದು ವಿಚಿತ್ರ ಅನ್ಸೋದೇನು ಅಂತಂದ್ರೆ, ಜೀವನದಲ್ಲಿ ಏನೋ ಕಿತ್ತಿ ದಬ್ಬಾಕ್ಬಿಟ್ಟಿದ್ದಾರೆ ಅನ್ನೋ ರೀತಿ ಕಾಲೇಜಸ್ ಗಳಿಗೆ ಹೋಗ್ಬಿಟ್ಟು ಮೋಟಿವೇಶನ್ ಕೊಡೋದು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಿಮ್ಮ SMR 12th ಫೇಲ್ ಅಂಡ್ ಇವನು ಕಾಲೇಜಸ್ ಹೋಗ್ಬಿಟ್ಟು ಎಜುಕೇಶನ್ ಬಗ್ಗೆ ಮೋಟಿವೇಶನ್ ಕೊಡೋದು. ಯಪ್ಪ, ಎಂತಾದ್ರು ಡೈರೋನಿ ಇದು. ನೀವು ಅಯೋಗ್ಯರು, ದಂಡಪಿಂಡ, ನಾಲಯಕ್ಕೂ ಅಂತಾಳೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಸೊ ಒಂದಷ್ಟು ಇನ್ವೆಸ್ಟರ್ಸ್ ಮೀಟಿಂಗ್ ಇತ್ತು ಗೈಸ್. ಒಂದಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ಸ್ ಬೇಕು, ಒಂದು ರಿಯಾಲಿಟಿ ಶೋ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಆ ಲೆವೆಲ್ ಸ್ಟ್ರೆಸ್ ಐತೆ ನನಗೆ. ಏನು ಹೇಳ್ಬೇಡ, ಏನ್ ನಮ್ ಕಂಡ್ರು ಉರ್ಕೊಳ್ಳೋರು ಒಬ್ರ ಇಬ್ರ, ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ. ಬಿಟ್ರು ಕೂಡ ನೆಕ್ಸ್ಟ್ ವಿಚಾರ, 12th ಫೇಲ್. ನಾನು ಎಲ್ಲರಿಗೂ ಗೊತ್ತಿರೋದೆ, ನಾನು 12th ಫೇಲ್ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡ್ಕೊಂಡು ಅದಾದ್ಮೇಲೆ ಕಾಂಟೆಂಟ್ ಕ್ರಿಯೇಟರ್ ಮಾಡಿರೋದು ಅಂತ. ನಾನು ಎಲ್ಲೂ ನಾನು ಸುಳ್ಳು ಹೇಳ್ಕೊಂಡು ಓಡಾಡಿಲ್ಲ. ನಾನು ಪಾಸ್ ಆಗಿದ್ದೀನಿ, ನಾನು ರ್ಯಾಂಕ್ ಸ್ಟೂಡೆಂಟ್ ಅಂತ. ಸೊ ಚಿಲ್ ನನ್ನ ಮಗನ ಆದ್ಮೇಲೆ ಇನ್ನೊಂದಷ್ಟು ಜನ ಹೇಳ್ತಾ ಇರೋದು ಬ್ಯಾಡ್ ವರ್ಡ್ಸ್ ಮಾತಾಡೋದು ತಪ್ಪು. ಡೆಫಿನೆಟ್ಲಿ ತಪ್ಪು, ತುಂಬಾ ಕಡಿಮೆ ಮಾಡಿದೀನಿ, ಇನ್ನ ಕಡಿಮೆ ಮಾಡ್ತೀನಿ ಹೋಗ್ತಾ. ನೀವು ಹಳೆ ವಿಡಿಯೋಗಳು ನೋಡಿ ನಿಮ್ಗೆ ಯಾರು ಬೇಜಾರಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ಲೈವ್ ಬರ್ತೀನಿ, ಸಿಗೋಣ. ಈಗ ನಾನು ಏನ್ ತಪ್ಪು ಮಾಡಿದೆ ಅಂತ ಬೈತಾ ಇದೆಯಾ ಬಾಬಾ? ಅಯ್ಯೋ, ಅದೇ ನೀನು ಮಾಡ್ತಾರೋ ತಪ್ಪು. ಸಮೀರ್ ಬಾಯ್ ಕ್ಯಾಮರಾ ಮುಂದೆ ಕೂತ್ಕೊಂಡು ನೇರವಾಗಿಯೇ ಗುಮ್ಮಿದ್ರು. ₹10-20 ಸೂಪರ್ ಚಾಟ್ ತಗೊಂಡು ಆಟ ಆಡೋನು 12th ಫೇಲ್ ಆಗಿ ಬಂದು ಕಾಲೇಜ್ನಲ್ಲಿ ಉಪನ್ಯಾಸ ಕೊಡ್ತಾನಂತೆ ಅಂತ ಫುಲ್ ರೋಸ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ನನ್ನ ಸ್ವಂತ ದುಡ್ಡಲ್ಲಿ BMW ಕಾರ್ ತಗೊಂಡಿದ್ದೀನಿ ಅಂತ ಶೋ ಆಫ್ ಮಾಡ್ತಿದೆಯಲ್ಲ, ಆ ಕಾರು ನಿನ್ನ ಹೆಸರಲ್ಲೇ ಇಲ್ಲ, ಯಾವುದೋ ಪ್ರೈವೇಟ್ ಕಂಪ್ನಿ ಹೆಸರಿದೆ ಅಂತ ಸೀಕ್ರೆಟ್ ಓಪನ್ ಮಾಡಿದ್ರು. ಇದಕ್ಕೆ SMR ಸುಮ್ಮನೆ ಇರ್ತಾರಾ? ಕೂತ್ಕೊಂಡು ಗಡ್ಡ ಸವರಿಕೊಂಡು ನಾನು ಇಂಟರ್ನ್ಯಾಷನಲ್ ರಿಯಾಲಿಟಿ ಶೋ ಮಾಡೋಕ್ಕೆ ಕೋಟಿ ಇನ್ವೆಸ್ಟರ್ ಜೊತೆ ಮೀಟಿಂಗ್ನಲ್ಲಿದ್ದೀನಿ ಅಂತ ಸೀನ್ ಹೇಳಿದ್ರು. ಆಮೇಲೆ ಕಾರಿನ ಕತೆಗೆ ಒಂದು ಟ್ಯಾಕ್ಸ್ ಡಿಪ್ರಿಸಿಯೇಷನ್ ಕ್ಲೇಮ್ ಮಾಡೋದೇ ಕಂಪನಿ ಹೆಸರಲ್ಲಿ ಕಾರು ತಗೊಳ್ತಾರೆ. ಬಿಸ್ನೆಸ್ ಗೊತ್ತಿರೋರಿಗೆ ಇದು ಅರ್ಥ ಆಗುತ್ತೆ ಅಂತ ಉಲ್ಟಾ ಕ್ಲಾಸ್ ತಗೊಂಡ್ರು. ಆದರೆ ಜನ ಕೇಳಿದ್ದು ಒಂದೇ ಒಂದು, ಕಾರ್ ನಿಂದೋ ಇಲ್ಲ ನಿಮ್ಮ ಅಪ್ಪನ ಕಂಪನಿದೋ ಅಂತ. ಒಬ್ಬ ರೋಸ್ಟ್ ಮಾಡೋಕೆ ವಿಡಿಯೋ ಹಾಕ್ತಾನೆ, ಇನ್ನೊಬ್ಬ ಅದನ್ನು ಕವರ್ ಮಾಡೋಕೆ ಸ್ಟೋರಿ ಹಾಕ್ತಾನೆ. ಮಧ್ಯದಲ್ಲಿ ಫುಲ್ ಮಜಾ ತಗೊಳ್ತಿರೋದು ಮಾತ್ರ ಆಡಿಯನ್ಸ್. ನಿಮ್ಗೇನು ಅನ್ಸುತ್ತೆ? SMR ಹೇಳಿರೋ ಡಿಪ್ರಿಸಿಯೇಷನ್ ಲೆಕ್ಕ ಕರೆಕ್ಟಾ ಇಲ್ಲ ಸಮೀರ್ ಬಾಯ್ ಹೊಡೆದಿರೋ ಪಂಚ್ ಸರಿನಾ? ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್, ಸಬ್ಸ್ಕ್ರೈಬ್ ಬಟನ್ನ ಜಜ್ಜಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.